ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ದೇವನಹಳ್ಳಿ ತಾಲೂಕು ಕುಂದಾನ ಹೋಬಳಿಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ರಾತ್ರಿ ನಡೆದಿದ್ದೇನು. 11 ಮಕ್ಕಳು ಹೊಡೆದಾಡಿಕೊಂಡಿದ್ದು ಯಾಕೆ? ಮಕ್ಕಳ ಸಂಕಟ ತಾಳಲಾರದೆ ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದ ಪೋಷಕರು. ಮೊರಾರ್ಜಿ ವಸತಿ ಶಾಲೆಯಲ್ಲಿ 11 ಮಕ್ಕಳ ಮೇಲೆ ಬೆದರಿಕೆ. ವಾರ್ಡನ್ ಮತ್ತು ಶಿಕ್ಷಕರ ಎದುರಲ್ಲೇ ಶಾಲಾ ಮಕ್ಕಳು ಡಿಸುಮ್. ಉನ್ನತ ಅಧಿಕಾರಿಗಳ ಮಕ್ಕಳಿಂದ ಹೊಡೆದಾಟ. ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ರಾತ್ರಿ ಹೋಗಿರೋ ಮಕ್ಕಳು ಬೆಳಗ್ಗೆ ತನಕನೂ ಯಾವುದೇ ಒಂದು ರೀತಿ ಯಾಕೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋ ಒಂದಿದ್ದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹೊಡೆದಿರೋ ಮಕ್ಕಳ ಬಗ್ಗೆ ಕೌಶಿಕ್, ರಕ್ಷಿತ್, ಕೌಶಿಕ್, ಗುರುಚರಣ್, ಮೋಹಿತ್, ಮಿಥುನ್ ಗೌಡ, ಲಿಖಿತ್, ಸತೀಶ್, ಸುಹಾಸ್, ಪ್ರಜ್ವಲ್ ಈ ಮಕ್ಕಳಿಗೆ ಹೊಡೆದಿದ್ದಾರೆ ಸರ್. ದ್ವೇಷ ಇಲ್ಲ. ಅದರಲ್ಲಿ ಒಂದು ಪೇರೆಂಟ್ ಬಂದು ಪೊಲೀಸ್ ಅಂತ ಆ್ಯಕ್ಚುಲಿ ಅವರು ಬಂದು ಮಗನಿಗೆ ಹೇಳ್ತಾರಂತೆ ಸರ್, ಯಾರು ಏನೇ ಅಂದ್ರೂ ಭಯ ಬೀಳಬೇಡ, ಸೊ ರಿವರ್ಸ್ ಹೊಡಿ ಅವ್ರನ್ನ, ತಲೆ ಕೆಡಿಸ್ಕೊಂಬೇಡ, ನಾನು ಇದ್ದೀನಿ ಅನ್ನೋ ಒಂದು ಅವ್ರಿಗೆ ಮೋಟಿವೇಶನ್ ಮಾಡ್ತಾ ಇದ್ದಾರೆ ಅವ್ರ ಫಾದರ್. ಸೊ ನಾವು ಕಾಲ್ ಮಾಡಿ ಅವ್ರನ್ನ ಬನ್ನಿ ಮಾತಾಡಿದ್ರೆ ಏನು ಮಾಡ್ಕೊಳ್ಳಿ, ನಾನು ಬರಲ್ಲ, ನನ್ನ ಮಗನಿಗೆ ಗೊತ್ತು ರಿವರ್ಸ್ ಹೆಂಗೆ ಕೊಡಬೇಕು ಅಂತ ಹೇಳಿ ಅಂತ ನನ್ನ ಹತ್ರನೇ ಮಾತಾಡಿದ್ದಾರೆ ಸರ್. ತಮ್ಮ ಹೆಸರು ಮೇಡಮ್? ಅನುಪಲ್. ಯಾರ ಪೇರೆಂಟ್ಸ್ ನೀವು? ನಾನು ಮಿಥುನ್ ಗೌಡ ಪೇರೆಂಟ್ಸ್. ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರೇ ಅದೇನು ಜೈಲಾ ಶಾಲೆನಾ? ಬಡವರ ಮಕ್ಕಳ ಮೇಲೆ ನಿಮಗೆ ಅಷ್ಟೊಂದು ಸಿಟ್ಟು? ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ ಅಂದ ಪುಣ್ಯಾತ್ಮ. ಮಕ್ಕಳ ಸಂಕಟ ತಾಳಲಾರದೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ ಪೋಷಕರು. ಹೊಸಬ್ರಾ? ಹೊಡೆದಾಟ 9th ನಡೀತಾ ಇದೆ. ಅಲ್ಕೂ ನಮ್ಮ ಮಗ ನಾನು ಹೋಗಲ್ಲ, ಟಿ ಸಿ ಇಸ್ಕೊಡು, ನಾನು ಬೇರೆ ಸ್ಕೂಲಿಗೆ ಜಾಯಿನ್ ಮಾಡ್ಕೊಟ್ಬಿಡು, ನಾನು ಹೋಗಲ್ಲ ಅಂದರೆ ಹತ್ಕೊಂಡು ಕುತ್ಕೊಂಡ. ನಾನು ರಿಕ್ವೆಸ್ಟ್ ಮಾಡಿದಪ್ಪ, 10ನೇ ಕ್ಲಾಸ್ಗೆ ಎಲ್ಲೂ ನಿಮ್ಗೆ ಅಡ್ಮಿಷನ್ ಸಿಕ್ಕಲ್ಲ, ಕಷ್ಟ ಆಗುತ್ತೆ, ಇದೊಂದು ವರ್ಷ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಸಾರಿಗೆ ಏನು ಸರ್ ಈ ಥರ ಇಲ್ಲ ಅಂತ ಅವ್ರನ್ನೆಲ್ಲ ಟಿ ಸಿ ಕೊಟ್ಟು ಕಳಿಸಿದೀವಿ ರೀ ಅಂತ ಹೇಳಿ ಪರವಾಗಿಲ್ಲ ಅಲ್ಲ, ಯಾಕೆ ಜವಾಬ್ದಾರಿ ತಗೊಳ್ತಿಲ್ಲ. ಅವ್ರದ್ದು ನಡೀತಾ ಇದೆ, ಹುಡುಗರು ಅವ್ರ ಫಾದರ್ ಏನೋ ದೊಡ್ಡ ಇದರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅವನಿಗೆ ಅಷ್ಟೊಂದು ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಹೊಡೆಯೋಕ್ಕೆ. ಕಂಪ್ಲೇಂಟ್ ಹಾಕಲ್ವಲ್ಲ ಸರ್, ಕಂಪ್ಲೇಂಟ್ ನಮ್ಮ ಗಂಟ ಬರೋಕ್ಕೆ ಬಿಡೋಲ್ಲ, ನಮ್ಗೆ ಹೇಳಿಲ್ಲ, ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು.